ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಐ ಹೋಪ್ ಈ ಸೀರೀಸ್ದು ಪಾರ್ಟ್ 1 ವಿಡಿಯೋ ನೋಡಿರಿ ಅನ್ಕೊಂತೀನಿ. ನೋಡಿಲ್ಲ ಅಂದ್ರೆ ಫಸ್ಟ್ ಅದು ನೋಡ್ರಿ. ಲಾಸ್ಟ್ ವಿಡಿಯೋದಾಗ ನಾವು ಮಹಾಬಲೇಶ್ವರ ಮತ್ತು ನಿಯರ್ ಬೈ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ. ಇವತ್ತು ನಾವು ಹೊಂಟಿವಿ ಭೀಮಾಶಂಕರ್ ಟೆಂಪಲ್ಗೆ. ಮಹಾಬಲೇಶ್ವರದಿಂದ ಭೀಮಾಶಂಕರ್ ಟೆಂಪಲ್ 252 ಕಿಲೋಮೀಟರ್ಸ್ ಐತಿ. ಬಟ್ 6 to 7 hours ತೋರ್ಸೋ ಅಂತೈತಿ. ಇವತ್ತು ಫುಲ್ ಡೇ ನಮ್ದು ಜರ್ನಿನ ಆಗ್ತೈತಿ. ಜರ್ನಿ ಮಾಡಿ ಅಲ್ಲಿ ಹೋಗಿ ನೈಟ್ ಸ್ಟೇ ಮಾಡೋದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟೆಂಪಲ್ಗೆ ಹೋಗೋದು. ಮಳೆ ಮಾತ್ರ ಕಂಟಿನ್ಯೂಸ್ ಐತಿ ನಿನ್ನೆಯಿಂದ. ಮಹಾಬಲೇಶ್ವರ ಹಿಲ್ ಸ್ಟೇಷನ್ ಇಂದ ಹೊರಗೆ ಬಂದ ಮೇಲೆ ಸ್ವಲ್ಪ ಮಳೆ ಕಡಿಮೆ ಆಗೈತಿ, ನೋಡ್ಬೋದು ನೀವು ಇಲ್ಲಿ. ಆಮೇಲೆ ರೋಡ್ನು ಚಲೋ ಐತಿ ಇಲ್ಲಿ. ಆಕ್ಚುಲಿ ನಮ್ಗೆ ಇಲ್ಲೇನು ಊಟದ ತೊಂದರೆ ಆಗಿಲ್ಲ, ಯಾಕಂದ್ರೆ ಇಲ್ಲೇನು ಜೋಳದ ರೊಟ್ಟಿ ಎಲ್ಲ ಸಿಗುತ್ತೆ. ಇವರು ಜೋಳದ ರೊಟ್ಟಿಗೆ ಬಾಕ್ರಿ ಅಂತಾರ. ದೊಡ್ಡ ಹೋಟೆಲ್ ಆಗ್ಲಿ ಡಾಬಾ ಆಗ್ಲಿ ಎಲ್ಲ ಕಡೆನೂ ಜೋಳದ ರೊಟ್ಟಿ ಸಿಗ್ತಾವ ಇಲ್ಲಿ. ನಾವು ಮಹಾಬಲೇಶ್ವರ ಲಗುನ್ ಹೋಗಿ ನೋಡ್ಕೊಂಡು ಬಂದಿದ್ದು ಚಲೋ ಆಯ್ತು. ಇಲ್ಲಾಂದ್ರೆ ಆಮೇಲೆ ಭಾಳ ಜನ ಬರೋಂತಿದ್ರು. ಭಾಳ ಟ್ರಾಫಿಕ್ ಆಗಿತ್ತು. ಹೊಳಿ ಬರುವಾಗ ಆಲ್ಮೋಸ್ಟ್ ಒಂದು 5 kilometers ಟ್ರಾಫಿಕ್ ಇತ್ತು. ಇನ್ನೊಂದು ಅಡ್ವೈಸ್ ಏನಂದ್ರೆ, ಇವೆಲ್ಲ ಪ್ಲೇಸಸ್ ಭಾಳ ದೂರ ಅದಾವಲ್ಲ, ಸ್ವಲ್ಪ ಟೈಮ್ ಇಟ್ಕೊಂಡು ಬಂದ್ರೆ ಚಲೋ ಆಕೈತಿ. ಇಲ್ಲಾಂದ್ರೆ ಫುಲ್ ಡೇ ಬರೀ ಜರ್ನಿ ಒಳಗೆ ಹೋಗ್ತೈತಿ. ನಾವು ಮೇನ್ ಹೈವೇಯಿಂದ ಮಾಂಚಾರ್ ಹತ್ರ ಲೆಫ್ಟ್ ತಗೊಂಡು ಈ ರೋಡಿಗೆ ಬರ್ಬೇಕು. ಈ ರೋಡ್ ಆಲ್ಮೋಸ್ಟ್ 60 kilometers ಸಿಂಗಲ್ ರೋಡ್ ಐತಿ, ನೀವು ನೋಡ್ಬೋದು ಇಲ್ಲಿ. ಜಾಸ್ತಿ ಸ್ಪೀಡ್ ನೋಡೋಕ್ಕಾಗಲ್ಲ ಇಲ್ಲಿ, ಕಂಟಿನ್ಯೂ ಗಾಡಿ ಬರೋಂಥವು ಆ ಸೈಡ್ನು. ಒಂದೇನು ಸಮಾಧಾನಪ್ಪ ಅಂದ್ರೆ ನೇಚರ್ ಮಸ್ತ್ ಐತಿ, ಸೊ ಹಿಂಗಾಗಿ ಇರಿಟೇಟ್ ಆಗವಲ್ದು. ರೈಟ್ ಸೈಡ್ ಆ ಕಡೆಯಿಂದ ಏನು ಗಾಡಿ ಬರೋಂಥಲ್ಲ, ಎಲ್ಲ ಭೀಮಾಶಂಕರ್ ಟೆಂಪಲ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದರು ಅವರು. ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಅನ್ಕೊಂಡಿದ್ದೆ ಇಲ್ಲೇನು ರಶ್ ಇರಂಗಿಲ್ಲ ಅಂತ. ಬಟ್ ಆ ಸೈಡಿಂದ ಬರೋ ಗಾಡಿ ನೋಡಿದ್ರೆ ಅನ್ಸಂತೈತಿ ಅಲ್ಲಿ ಭಾಳ ರಶ್ ಇರ್ಬೋದಂತ. ಇದು 60 kilometer ಜರ್ನಿ ಮಾತ್ರ ಅನಾಹುತ ಐತಿ. ಪ್ಲೇಸ್ ಮಾತ್ರ ಮಸ್ತ್ ಅದಾವ ಇಲ್ಲಿ. ಈ ಪ್ಲೇಸ್ ಈ ಜಾಗ ನೋಡ್ತಿದ್ರೆ ನಂಗೆ ಅನಿಸ್ತು ಬೈಕ್ ತೊಗೊಂಬಂದಿದ್ರಿಂದ ಮಸ್ತ್ ಮಜಾ ಬರ್ತೈತಿಲ್ಲ ಅಂತೇಳಿ. ನಾನು ಅನ್ಕೊಂಡಿದ್ದೆ ಈ ಟೆಂಪಲ್ ಒಂದು ಅರ್ಧ ತಾಸದಾಗ ದರ್ಶನ ಮಾಡಿ ಮತ್ತು ನೆಕ್ಸ್ಟ್ ಟೆಂಪಲ್ ಹೋಗ್ಬೋದು ಅಂತ ಹೇಳಿ. ಬಟ್ ಹಂಗಾಗಲ್ಲ. ಜರ್ನಿ ಇನ್ನೂ 20 kilometer ಐತಿ. ಆಲ್ರೆಡಿ ಕತ್ಲಾದಂಗೆ ಐತಿ. ನಾವು ನೋಡಿದ್ರೆ ಇನ್ನೂ ರೂಮ್ ಬುಕ್ ಮಾಡಿಲ್ಲ, ಅಲ್ಲೇ ಟೆಂಪಲ್ ಹತ್ರ ಸಿಗುತ್ತಂತ. ಬಟ್ ಮೊದಲು ಪ್ಲ್ಯಾನ್ ಮಾಡಿ ಬುಕ್ ಮಾಡಿದ್ರೆ ಚಲೋ ಇರ್ತಿತ್ತು. ಈಗ ಹೋಗಿ ನೋಡ್ಬೇಕಲ್ಲಿ ಎಲ್ಲಿ ಸಿಗ್ತಾವ ರೂಮ್ ಅಂತ. ಟೆಂಪಲ್ ಇನ್ನೂ ಒಂದು 10 kilometer ಇತ್ತು. ಅದ್ರ ಮುಂಚೆನೇ ನಮ್ಗೆ ರೂಮ್ ಸಿಕ್ತು. ಸೊ ಜಾಸ್ತಿ ಕತ್ಲಾಗಿತ್ತು, ಅದಕ್ಕೆ ಅಲ್ಲಿ ಮುಂದೆ ಹೋಗೋಕೆ ಹೋಗಲಿಲ್ಲ ನಾವು. ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಹೋಗೋಣಂತ ಮಕ್ಕೊಂಡ್ವಿ. ನಾವು ನಡು ರಾತ್ರಿ 2 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಆಲ್ಮೋಸ್ಟ್ 3:30-4 ಆಗಿತ್ತು ಬಿಟ್ಟಾಗ. 10 kilometer ಬರೋಕೆ ಆಲ್ಮೋಸ್ಟ್ ನಮ್ಗೊಂದು 40 minutes ಆಯ್ತು. ಅಲ್ಲಿ ಟೆಂಪಲ್ ಹತ್ರ ಬಂದಾಗ ಇನ್ನೊಂದು ಸರ್ಪ್ರೈಸ್ ಇತ್ತು. ಏನಂದ್ರೆ 5 kilometer ಮುಂಚೆನೇ ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಟೆಂಪಲ್ ಬಸ್ ಒಳಗೆ ಹೋಗೋದು.
ಬೆಳಿಗ್ಗೆ 4:00ಗೆ ಬಸ್ ಸೀಟ್ ಹಿಡಿಯೋಕಲ್ಲಿ ಭಾಳ ಸರ್ಕಸ ಮಾಡಿದ್ವಿ ನಾವು. ಅಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ದೊಡ್ಡ ಸರ್ಪ್ರೈಸ್ ಐತಿ ಮುಂದೆ ನೋಡೋಣ ಬರ್ರಿ. ಬಸ್ ಸ್ಟಾಪಿಂದ ಒಂದು ಆಲ್ಮೋಸ್ಟ್ 500 ಮೀಟರ್ಸ್ ನಡ್ಕೊಂಡು ಬರ್ಬೇಕು ಇಲ್ಲಿ ಮತ್ತು ಟೆಂಪಲ್ ಹತ್ರ. ಈಗ ಟೈಮ್ ಬರೋಬ್ಬರಿ ಒಂದು 4:00 ಆಗೈತಿ. ಆದ್ರೆ ಕ್ಯೂ ನೋಡ್ರಿ ಇಲ್ಲಿ ಎಲ್ಲರೂ ರೇನ್ಕೋಟ್ ಹಾಕೊಂಡ ನಿಂತಾರ ಮಳಿ ಸಂಬಂಧ. ನಾವು ಬರೋವಾಗ ರೇನ್ಕೋಟ್ ಹಾಕೊಂಡಿದ್ದ, ದರ್ಶನ ಮುಗಿದು ಹೊಳ್ಳಿ ಹೋಗೋ ಮಟನೂ ತೆಗ್ದಿಲ್ಲ. ಇದೇ ಕ್ಯೂನ್ಯಾಗ ನಾವು ಬರೋಬ್ಬರಿ 6 ತಾಸು ನಿಂತೀವಿ. ಬೇರೆ ಟೈಮ್ನಾಗ ಹೆಂಗಿರುತ್ತ ಗೊತ್ತಿಲ್ಲ, ಬಟ್ ನಾವು ಬಂದಿದ್ದು ಶ್ರಾವಣ ಕಡೆ ಸೋಮವಾರಲ್ಲ, ಸೊ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಎಲ್ಲ ಜನ ಕೊಯ್ ಇಲ್ಲ ಕೊಸ್ಸಿಲ್ಲ ಎಷ್ಟು ಪೇಷನ್ಸಿಂದ ಆರಾಮ್ ನಿಂತಿದ್ರು. ಕ್ಯೂ ಒಂದು ಭಾಳ ಸ್ಲೋಲಿ ಮೂವ್ ಆಗೋಂತಿತ್ತು, ಅದು ಒಂದು ಇರಿಟೇಟ್ ಆಗೋಂತಿತ್ತು. ಹೊಟ್ಟೆ ಹೆಸ್ರು ತಿನ್ನಕ್ಕೆ ಏನ್ರ ಬೇಕಂದ್ರೆ ಇಲ್ಲಿ ಎಲ್ಲ ಸಿಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಬೋರ್ಡ್ ಹಾಕ್ಯಾರ, ಭಕ್ತಾದಿಗಳು ಯಾರಿಗೂ ದರ್ಶನಕ್ಕಾಗಿ ರೊಕ್ಕ ಕೊಡಬಾರ್ದ ಅಂತ. ಅಲ್ಲಿ ಅಷ್ಟು ಬೋರ್ಡ್ ಹಾಕಿದ್ರು ಇಲ್ಲಿ ಒಬ್ಬರಿಗೆ 1,500 ರೂಪಾಯಿ ಅಂತ ರೊಕ್ಕ ಇಸ್ಕೊಂಡು ಸ್ಪೆಷಲ್ ಎಂಟ್ರಿ ಅಂತ ಇವ್ರಿಗೆ ಬಿಡೋ ಅಂತಿದ್ರು. ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಬೆಳಗ್ಗೆಯಿಂದ 5 ತಾಸು ಕ್ಯೂನಾಗ ನಿಂತ ಮೇಲೂ ಎದಕ್ಕೆ ಕ್ಯೂ ಮೂವ್ ಆಗೋಂತಿಲ್ಲ ಈಗ ಅರ್ಥ ಆಯ್ತು ನನಗೆ. ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಆಲ್ಮೋಸ್ಟ್ 6 ತಾಸು ಆಯ್ತು ನಮಗೆ ದರ್ಶನ ಮಾಡೋಕೆ. ಒಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಮೊಬೈಲ್ ಅಲೌ ಇರೋಂಗಿಲ್ಲ. ಹೊರಗಿಂದ ಅಂದರೆ ನಮಗೆ ಟೆಂಪಲ್ ಇಷ್ಟ ಕಾಣೋದು ಇಲ್ಲೇ ಐತಲ್ಲ ಇಷ್ಟ. ಈಗ ಮತ್ತೆ ನಾವು ಹೊರಗೆ ಹೋಗಿ ಬಸ್ ಹಿಡ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರ ಹೋಗ್ಬೇಕು. ಇಲ್ಲೈತಲ್ಲ ಇದೇ ಕಾರ್ ಪಾರ್ಕಿಂಗ್ ಏರಿಯಾ. ನಾವು ಪಾರ್ಕ್ ಮಾಡಿರೋದು ಪಾರ್ಕಿಂಗ್ 4. ಹಿಂಗೆ ಪಾರ್ಕಿಂಗ್ 1, 2, 3 ಅಂತಲೂ ಇದಾವೆ. ಕಾರ್ ಹುಡ್ಕೋದ್ರ ತಲೆನೇ ಕೆಟ್ಟೋಕೈತಿ. ನಾವು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವಿ ನಮ್ಗೆ ಗೊತ್ತಾಗಿಲ್ಲ ಒಂದೊಂದು ಸರಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ನೆಕ್ಸ್ಟ್ ತ್ರಯಂಬಕೇಶ್ವರ ಹೋಗ್ಬೇಕಂತಿತ್ತು, ಬಟ್ ಇಲ್ಲಿ ಭಾಳ ಟೈಮ್ ಆಯ್ತಲ್ಲ, ಸೊ ಅದು ಕ್ಯಾನ್ಸಲ್ ಮಾಡ್ಬೇಕಾದ್ ನಾವು. ನಾನು ಅನ್ಕೊಂಡೆ ಇಲ್ಲಿನೂ ಜಲ್ದಿ ಹೋದ್ರೆ ಜಲ್ದಿ ದರ್ಶನ ಆಗ್ತೈತಿ ಅಂತ, ಬಟ್ ಹಂಗಾಗಲಿಲ್ಲ. ನೀವು ನೋಡ್ಬೋದು ಇಲ್ಲಿ ಮುಂದೆ ಟ್ರಾಫಿಕ್ ಎಷ್ಟೈತಂತ. ಕಂಟಿನ್ಯೂಸ್ ಗಾಡಿ ಅದಾವೆ ರೈಟ್ ಸೈಡ್. ಸೊ ಇವರೆಲ್ಲ ಈಗ ಹೊಂಟಾರ ಟೆಂಪಲ್ಗೆ, ಬಟ್ ನಾವು ಹೊಳ್ಳಿ ಬರೋವಾಗ ಆಲ್ಮೋಸ್ಟ್ ಕ್ಯೂ ಬಸ್ ಸ್ಟಾಪ್ ಹತ್ರ ಬಂದಿತ್ತು. ಇವ್ರ ದರ್ಶನ ಮಾಡಿ ಹೊಳ್ಳಿ ಬರೋದ್ರಾಗ ಇಡೀ ದಿನ ಹೋಗೇ ಬಿಡ್ತೈತಿ ಇವ್ರದ್ದು. ರೈಟ್ ಸೈಡ್ ಗಾಡಿ ನೋಡ್ಬೋದು ನೀವು, ಸೇಮ್ ಇದೆ ಟ್ರಾಫಿಕ್. ಒಂದು ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಹಿಂಗೆ ಐತಿ ಕಂಟಿನ್ಯೂಸ್. ಟೆಂಪಲಿಂದ ಒಂದು 15 ಕಿಲೋಮೀಟರ್ ಹೊರಗೆ ಬಂದಮೇಲೆ ಮಸ್ತ್ ನೇಚರ್ ಐತಿ. ನಾವು ನಿನ್ನೆ ನೈಟ್ ಬಂದಾಗ ಅಷ್ಟೇನು ಕಾಣಂತಿದ್ದಿಲ್ಲ, ಬಟ್ ಈಗ ನೋಡ್ಬೋದು ನಾವು ಮಸ್ತ್ ನೇಚರ್. ಟೈಮ್ ಕಡಿಮೆ ಇದ್ದಿದ್ದಕ್ಕೆ ನಾವು ತ್ರಯಂಬಕೇಶ್ವರ ಟೆಂಪಲ್ ಸ್ಕಿಪ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಹೊಂಟಿವಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್. ಇದನ್ನು ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಐತಿ, ಬಟ್ ಅಲ್ಲಿ ಹೈವೇ ಐತಿ ಮುಂದೆ. ಈ ನೇಚರ್ ನೋಡೋ ಒಂಥರ 6-7 ತಾಸು ಕ್ಯೂನೇ ನಿಂತಿದ್ದ ಪೇನ್ ಎಲ್ಲ ಒಂದೇ ನಿಮಿಷದಾಗ ಹೋಗೋಗ್ಬಿಡ್ತೆ. ಸೊ ಈಗ ನಮಗೆ ನೆಕ್ಸ್ಟ್ ಹೈವೇ ಸಿಗ್ಬೇಕಂದ್ರೆ ಇನ್ನೂ 60 ಕಿಲೋಮೀಟರ್ಸ್. ಸೊ 60 ಕಿಲೋಮೀಟರ್ಸ್ ಸಿಂಗಲ್ ರೋಡ್ ಐತಿ. ನಮ್ದು ಇವತ್ತು ಫುಲ್ ಡೇ ಜರ್ನಿನ ಆಕೈತಿ, ಯಾಕಂದ್ರೆ ಇದನ್ನು 250 ಕಿಲೋಮೀಟರ್ಸ್ ಐತಲ್ಲ. ಸೊ ನೋಡ್ಬೇಕು ಇವತ್ತು ನೆಕ್ಸ್ಟ್ ಟೆಂಪಲ್ ಕವರ್ ಮಾಡೋಕೆ ಆಕೈತೋ ಇಲ್ಲ ಅಂಥೇಳಿ.
ಈ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಹಾಕ್ತೀನಿ ನೆಕ್ಸ್ಟ್ ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.